ಕಾಂಗ್ರೆಸ್ನ ಬೇರೆ ಲೀಡರ್ಸ್ ರೀತಿ ಡಿಕೆಶಿ ಅಲ್ಲ, ತಾಕತ್ತಿದ್ರೆ ಸಸ್ಪೆಂಡ್ ಮಾಡಲಿ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ. ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಫಿಕ್ಸ್, ಮೇ ತಿಂಗಳಿನಲ್ಲಿ ಪಾಲಿಕೆ ಎಲೆಕ್ಷನ್. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಷನ್. ಒಂಬತ್ತು ವಿಶ್ವವಿದ್ಯಾಲಯಗಳ ಮುಚ್ಚುವ ವಿಚಾರ, ಬೆಂಗಳೂರಿನಲ್ಲಿ ಎಬಿವಿಪಿ ಕಾರ್ಯಕರ್ತರ ಸಂಗ್ರಾಮ. ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಹೈಡ್ರಾಮಾ. ಹೊನ್ನಂಪೇಟೆಯಲ್ಲಿ ಗಜಪಡೆಗಳ ಕಾಟ, ಎದ್ನೋ ಬಿದ್ನೋ ಅಂತ ರೈತರ ಓಟ. ಗಜಸೇನೆ ಆಟಕ್ಕೆ ಗ್ರಾಮಸ್ಥರ ಪರದಾಟ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ನಿಕೇಶ್ ಕೊಠಾರಿ. ಸುದ್ದಿ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ನಲ್ಲಿ ಬೇರೆ ಲೀಡರ್ಸ್ ರೀತಿ ಡಿಕೆ ಶಿವಕುಮಾರ್ ಅಲ್ಲ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ಕುಂಭಮೇಳಕ್ಕೆ ಹೋಗಬೇಡಿ ಅಂತ, ಆದ್ರೂ ಡಿಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋದ್ರು. ತಾಕತ್ತಿದ್ರೆ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಅವ್ರನ್ನ ಸಸ್ಪೆಂಡ್ ಮಾಡ್ಲಿ ನೋಡೋಣ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಡಿಕೆಶಿ ಅವರದ್ದು ಒದ್ದು ಕಿತ್ತುಕೊಳ್ಳುವ ಜಾಯಮಾನ. ಕಾಂಗ್ರೆಸ್ನ ಬೇರೆ ಲೀಡರ್ಸ್ ರೀತಿ ಡಿಕೆ ಶಿವಕುಮಾರ್ ಅಲ್ಲ ಅಂತ ಮಾರ್ಮಿಕವಾಗಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ನಾನು ಈಗಾಗಲೇ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ, ಡಿಕೆ ಶಿವಕುಮಾರ್ ಬೇರೆ ತರ ಕಾಂಗ್ರೆಸ್ ಲೀಡರ್ ಅಲ್ಲ. ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳ್ಳೋ ಜಾಯಮಾನ ಅವ್ರದ್ದು. ಯಾವಾಗ ಈಗ ಕುಂಭಮೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು, ಹೋದ್ರು. ಏನ್ ಮಾಡಿದ್ರು ಅವರು? ಏನ್ ಮಾಡಿದ್ರು? ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು. ಆಗ್ಲೂ ಕಾಮೆಂಟ್ ಬಂತು ಎಲ್ಲ ಕಡೆ. ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ. ದಮ್ ಇದ್ರೆ ನಿಮಗೆ ಕಾಂಗ್ರೆಸ್ ಅವರಿಗೆ ಸಸ್ಪೆಂಡ್ ಮಾಡಿ. ಹಂಗಾರೆ ಡಿಕೆನ ಸಸ್ಪೆಂಡ್ ಮಾಡ್ತೀರಾ? ಮಾಡಿ. ನಾನು ಈಗಾಗಲೇ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ, ಡಿಕೆ ಶಿವಕುಮಾರ್ ಬೇರೆ ತರ ಕಾಂಗ್ರೆಸ್ ಲೀಡರ್ ಅಲ್ಲ. ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳ್ಳೋ ಜಾಯಮಾನ ಅವ್ರದ್ದು. ಯಾವಾಗ ಈಗ ಕುಂಭಮೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು, ಹೋದ್ರು. ಏನ್ ಮಾಡಿದ್ರು ಅವರು? ಏನ್ ಮಾಡಿದ್ರು? ರೈಟ್, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಆರ್ ಅಶೋಕ್ ಮಾರ್ಮಿಕವಾಗಿ ಈ ಮಾತುಗಳನ್ನ ಹೇಳಿದ್ದಾರೆ. ಇದರ ಹಿಂದಿನ ಅರ್ಥ ಏನು, ಮರ್ಮ ಏನು? ಶ್ರೀಲಕ್ಷ್ಮಿ, ಇತ್ತೀಚೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಿಂದುತ್ವದ ಒಲವನ್ನ ಹೆಚ್ಚಾಗಿ ಹೊಂದ್ತಾ ಇರುವಂತದ್ದು. ಇತ್ತೀಚೆಗಷ್ಟೇ ಅವರು ಏನು ಕುಂಭಮೇಳಕ್ಕೆ ಹೋಗಿ ಕುಂಭ ಸ್ನಾನವನ್ನ ಮಾಡಿ ಬಂದಿದ್ರು. ಆ ಸಂದರ್ಭದಲ್ಲಿ ಏನು ಅಲ್ಲಿನ ಸಿಎಂ ಆದಿ ಯೋಗಿತ್ಯಾನಂದ ಅವರನ್ನ ಹಾಡಿ ಹೋಗ್ಲಿದ್ರು, ಆ ವ್ಯವಸ್ಥೆಯನ್ನ ಕೊಂಡಾಡಿದ್ರು. ಅದಾದ ಬಳಿಕ ಒಂದಷ್ಟು ಅಂದ್ರೆ ಮೋದಿ ಅವರನ್ನ ಭೇಟಿ ಮಾಡಿದ್ರು. ಇತ್ತೀಚೆಗೆ ಅಮಿತ್ ಶಾ ಅವರೊಂದಿಗೆ ವೇದಿಕೆಯನ್ನ ಹಂಚಿಕೊಂಡು